ಸೆಂಟೆಲ್ ಏನು ಗೊತ್ತಾ, ಇದ್ರ ಮೇಲೇ ಕಾಸಾಗೋದು. ಈ ಟೈಮಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಇರ್ಬೋದು, ಬಟ್ ಬರೋ ದಿನಗಳಲ್ಲಿ ಇದೇನಂತಂದರೆ 200 ಕಡಿಮೆ ಬರೋದೇ ಇಲ್ಲ. ಸೆಂಟೆಲ್ಲು ಈ ಮಾರ್ಕೆಟಲ್ಲಿ ಅವ್ರಿಗೆಲ್ರಿಗೂ ಅನುಕೂಲ ಇದೆ, ಹೂವು ಕಟ್ಟೋರಿಗೆ. ಆಮೇಲೆ ಇನ್ನೊಂದು ರೈತರಿಗೂ ಅಷ್ಟೇ, ದಾರ ಹಾಕಷ್ಟಿರಲ್ಲ, ಅನುಕೂಲ ಆಗ್ತದೆ ಕರೆಕ್ಟಾಗಿ. ಈ ಪ್ರಾಡಕ್ಟು ನೀವು ಇದು ಮಹಾಮೂರ್ತಿಗೆ ಆಯ್ತು ನೋಡ್ರಿ, ಇದು ನನ್ನ ಮೊನ್ನೆ ನಿಮ್ಗೆ ಇದೇ ಹೇಳಿದ್ದು. ಈ ಪ್ರಾಡಕ್ಟು ಅದು ರಾಟು ಇವೆರಡು ಬಳಸ್ಕೊಂಡು ನೀವು ಮಾಡ್ಕೊಂಡ್ರೆ ಆರಾಮಾಗಿ ಬೆಳೆ ತಗೊಬೋದು. ಇದು ಯಾವ ಥರ? ಈಗ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಬಟ್ಟೆದಲ್ಲೇ ಬಕೆಟ್ಗೆ ಹಾಕ್ಕೊಂಬಿಡ್ರಿ, ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಸ್ವಲ್ಪ 80% ಡ್ರಿಪ್ಪಲ್ಲಿ ಹೋಗೋಂಥದ್ದು ವಾಟರ್ ಲೆವೆಲ್ ಅದು. ಆಮೇಲೆ ನೀವು 200 ಲೀಟ್ರ್ ಡ್ರಮ್ಗೆ ಹಾಕ್ಕೊಂಡು ಬಿಟ್ಬಿಡಿ. ಅದು ಯಾಕಂದರೆ ಸ್ವಲ್ಪ ಪೌಡ್ರ್ ಇರುತ್ತೆ, 80% ಮಾತ್ರ ವಾಟರ್ ಸೆಲೆಬಲ್ ಕೊಟ್ಟಿದ್ದಾರೆ. ಅದರಿಂದ ನೀವು ಅದನ್ನು ಕೊಟ್ಟರೆ ಹೂವು ಸೈಜು ಮಾಡಿಬಿಟ್ಟು ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹಿಂದೆಗಡೆ ಇದೆ ನೋಡಿರಿ, ಅದೊಂಚೂರು ಕಂಟೆಂಟ್ಸ್ ಹೇಳ್ರಿ, ಅದು ಕೆಳಗಡೆ ಇಡ್ರಿ. ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತದೆ, ಮತ್ತು ನೀವು ಸ್ವಲ್ಪ ಟ್ರೈಕೋಡರ್ಮಾ ವಿಲ್ಟಿಗೆ ಸಂಬಂಧಿಸಿದಂಗೆ ಕೂಡ ಅದರಲ್ಲಿರುತ್ತೆ. ಹೂವು ಸೈಜು ಶೈನಿಂಗ್ಗೆ ಚೆನ್ನಾಗಿರುತ್ತೆ. ಅದು ನೆಕ್ಸ್ಟ್ ಬೆಳೆಗಳಿಗೂ ಕೂಡ ನಿಮಗೆ ಇದಾಗುತ್ತೆ. ಈ ನೆಕ್ಸ್ಟ್ ಈ ಭೂಮಿದಲ್ಲಿ ಏನೇ ಬೆಳೆ ಇಟ್ಟರು ಕೂಡ ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ಹೂವು ಕಟ್ ಮಾಡಿದ ತಕ್ಷಣ ಬಿಟ್ಬಿಡ್ರಿ, ನನ್ನ ಮನೇಲಿ ನೆನೆ ಹಾಕಿ ಕೊಡ್ತೀನಿ. ನೀನು ನೆನೆಗೆ ಹೂವು ಕಟ್ ಮಾಡಿದ ತಕ್ಷಣ ಕೊಡ್ರಿ, ಯಾಕಂದರೆ ಹೂವು ಕಟ್ ಮಾಡಿದಾಗ ಕೆಳಗಡೆ ಅದಕ್ಕೆ ಬಲ ಬೇಕಲ್ವಾ, ಅದು ಇದಾಗ್ತದೆ. ಒಂದು 3 ದಿನ ಆಗುತ್ತೆ. ನಾನು ಕೊಡ್ರಿ, ಪರವಾಗಿಲ್ಲ, ನೀವು ಹಾಗೆ ನೀರಲ್ಲೇ ಕರೆಗೆ ಏನು ತೊಂದರೆ ಏನಿಲ್ಲ. ಅದು ನಿಮ್ಗೆ ಓಪನ್ ಮಾಡಿಸೋದು ತೋರಿಸ್ತೀನಿ. ತೊಗೊಂಬಿಡ್ರಿ, ಕ್ಯಾನ್ಗಳು ತೊಗೊಂಬಿಡ್ರಿ. ಹೋಗೋಣ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸು ಇರುತ್ತೆ. ಮತ್ತು ನೀವು ಈಗ ಸ್ವಲ್ಪ ಈ ಟ್ರೈಕೋಡರ್ಮಾ ಸುಡೋಮಸ್ ಅಂತಿರಲ್ವಾ, ಅದು ಕೂಡ ಅದರಲ್ಲಿ ಕಾಂಬಿನೇಷನ್ ಇರುತ್ತೆ. ಯಾಕಂತಂದರೆ ಒಂದೇ ಇದರಲ್ಲಿ ಅದು ಕೂರುತ್ತೆ. ಬಟ್ ಸಂತೋಷ ಆಯ್ತಣ್ಣ, ಅಷ್ಟು ದೂರದಿಂದ ಬಂದಿದ್ದಕ್ಕೆ. ನಮಗೂ ತೋಟ ಉಳಿತಲ್ಲ, ಅದೊಂದು ಉಳಿತು. ಇನ್ನೊಂದು ಸ್ವಲ್ಪ ಸೈಜ್ ಇದ್ದಾರೆ. ಹೌದು, ಅದೇ 80 ರೂಪಾಯಿ 100 ಹೋಗ್ಬಿಟ್ರೆ ನನಗೆ ಖರ್ಚು ಮಾಡಿರೋದು ಬಂದ್ಬಿಡ್ತದೆ. ಇವಾಗ ನನಗೇನಂದರೆ ಖರ್ಚು ಮಾಡಿರೋದು ಸಿಗ್ತಾ ಇಲ್ಲ. ಬರ್ತದೆ ಬರ್ರಿ. ಈಗ ಯಾಕಂದರೆ ಬಜಾರು ಸ್ವಲ್ಪ ಒಂದಿನ ಬಜಾರ್ ಮೂವ್ ಆಗಿಬಿಟ್ರೆ ಇದಾಗ್ತದೆ. ಬಟ್ ತೋಟ ಮಾತ್ರ ಬೆಳೆದಿದ್ದೀರಣ್ಣ. ಇದು ನೋಡ್ಬೇಕಣ್ಣ, ತೋರಿಸ್ತೀನಿ. ಹೆಂಗಂತೀರಾ? ಅದೇ ನಿಮ್ಮ ಇವ್ರಿಗೆ ಕಳಿಸಿದ್ರು ನೋಡ್ರಿ. ಇಲ್ಲಿ ನೋಡ್ರಿ, ನಿಮ್ಗೆ ಅಲ್ಲಿ ಹೇಳೋದು ಬಂದು ತೋರಿಸ್ತೀನಿ. ಬೀನ್ಸಾ ಅಲ್ಲಣ್ಣ, ಇವರು ಗುಮ್ಲಾಪುರದವ್ರು ಅವರೇ ಅಂತ ಕಳಿಸಿದ್ರಲ್ಲ, ಗುಮ್ಲಾಪುರ. ಅವರು ಚೆನ್ನಾಗಿ ನೋಡ್ರಿ ಅಣ್ಣ. ಈ ಸ್ಟೇಜ್ ನೋಡಬೇಕಾಗಿತ್ತು. ಆ ಸ್ಟೇಜ್ ನೋಡಿದರೆ ಬೆದ್ರ ಬಿದ್ದೋಗ್ಬಿಟ್ಟಿದ್ದಾರೆ. ನಾನು ಆವಾಗೆ ಅದಕ್ಕೆ ಹೇಳಿದ್ದು, ಅಣ್ಣ ಈ ಸ್ಟೇಜ್ ಐತಣ್ಣ, ಮೂಗ್ ಸೈಜ್ ಬಂದಿಲ್ಲ ಅಣ್ಣ. ನಮಗೆ ಕೊಟ್ಟಿದ್ದು ಇದು ವಿಡಿಯೋ ಕಳಿಸಿದ್ದು ಇದಲ್ಲ. ಆಮೇಲೆ ನೀವು ಅವರು ಇದು ಕೇಳಿದ್ರು, ನಾನು ತೋಟನೇ ಮಾರ್ಬಿಡೋಣ ಅಂತಿದ್ದೆ. ಉಂಡಿ ಫುಲ್ಲು ತೋಟ ಬಂದಿದ್ರಾ? ಇಲ್ಲ, ಅದೇ